ಗಾಯ್ಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಮಗ ಏನಾಗ್ತಿದೆ ಗುರು? ಪಾಕಿಸ್ತಾನ ವರ್ಸಸ್ ಆಸ್ಟ್ರೇಲಿಯಾ ಸೀರೀಸ್ ಅಲ್ಲಿ ಎರಡು ಮ್ಯಾಚನ್ನು ಕೂಡ ಆಸ್ಟ್ರೇಲಿಯಾ ಟೀಮು ಸೋತಿರೋದು. ಟಾರ್ ಮಾಡ್ಬಿಟ್ಟಿದ್ದಾರೆ ಇವಾಗ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದವರು ಅವಳಿ ಕೊಡ್ತಾವ್ರ ಅಲ್ಲಿ ಎರಡು ಮ್ಯಾಚ್ನು ಗೆದ್ದಿದ್ದಾರೆ. ಇನ್ಫ್ಯಾಕ್ಟ್ ಸೀರೀಸ್ನ ಸೀಲ್ ಡೌನ್ ಮಾಡ್ಕೊಂಡಿದ್ರೆ 3 ಮ್ಯಾಚ್ನ T20 ಸೀರೀಸ್ ಇದು. ವರ್ಲ್ಡ್ ಕಪ್ ಬರ್ತಾ ಇದ್ದಂಗೆ ಪಾಕಿಸ್ತಾನದವರು ಹಾವಳಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಅನ್ಕೊಂಡಿದ್ವಿ ಆಸ್ಟ್ರೇಲಿಯಾದವರು ಖಂಡಿತ ಇಲ್ಲಿ ಒಂದು ಸ್ವಲ್ಪ ಫೇವರೇಟ್ ಇದ್ದಾರೆ ಅಂತ. ಆಫ್ಟರ್ ಇಂಡಿಯಾ ಆಸ್ಟ್ರೇಲಿಯಾನ ಫೇವರೇಟ್ ಅಂತ ಅನ್ಕೊಂಡಿದ್ವಿ. ನೋಡ್ರೆ ಪ್ಯಾಟ್ ಕಮಿನ್ಸ್ ಅವರು ಔಟ್ ಆಗಿರೋದು, ಮ್ಯಾಟ್ಯೂ ಶಾರ್ಟರ್ನ ಇವರೇ ಕಿತ್ತಾಕಿರೋದು. ಸೊ ಈ ಹೊಸ 2 ಎಂಟ್ರಿನ ನೋಡ್ತಾ ಅಂದರೆ ಅಷ್ಟರ ಮಟ್ಟಿಗೆ ನನಗೇನೋ ಕನ್ವಿನ್ಸಿಂಗ್ ಅನ್ನಿಸ್ತಾ ಇಲ್ಲ. ಅಂದರೆ ಈ ಹೊಸದಾಗಿ ಏನು ಆ್ಯಡ್ ಆನ್ ಮಾಡಿಕೊಂಡ್ರು ನೆನ್ನೆ ಆಸ್ಟ್ರೇಲಿಯಾದವರು. ಸೊ ಮುಂಚೆ ಚೆನ್ನಾಗಿತ್ತು ಟೀಮು, ಪ್ಯಾಟ್ ಕಮಿನ್ಸ್ ಅವರು ರೂಲ್ ಔಟ್ ಆಗಿಲ್ಲ ಅಂದ್ರೆ ಇನ್ನೂ ಬೆಟರ್ ಆಗಿರೋದು ಟೀಮು. ಸೊ ಓಕೆ, ಅದು ಬಿಟ್ಟು ನೋಡ್ತಾ ಅಂತಂದರೆ ಆಸ್ಟ್ರೇಲಿಯಾದವರು ಈ ಒಂದು ಸೀರೀಸಲ್ಲಿ ಪಾಕಿಸ್ತಾನ ಅಗೇನ್ಸ್ಟು ಅದು ಯಾವುದೇ ವಿಕೆಟ್ ಆಗಿರಲಿ ಗುರು, ಆಸ್ಟ್ರೇಲಿಯನ್ ಸ್ಟ್ಯಾಂಡರ್ಡ್ಸ್ಗೆ ಹೊಡಿಲೇಬೇಕು. ವರ್ಲ್ಡ್ ಕಪ್ ಆಡೋದಕ್ಕೆ ಬರ್ತಾ ಇದ್ದಾರೆ ಅಂತಂದರೆ ಹೊಡೆದ್ಬಿಟ್ಟು ಬರಬೇಕಲ್ಲ ಪಾಕಿಸ್ತಾನ್ಗೆ. ಅವ್ರ ಸ್ಟ್ಯಾಂಡರ್ಡ್ಸ್ ಏನು, ಆಸ್ಟ್ರೇಲಿಯನ್ ಟೀಮ್ ಸ್ಟ್ಯಾಂಡರ್ಡ್ಸ್ ಏನು? ಇಲ್ಲಿ ನೋಡ್ತಂದ್ರೆ 2 ಮ್ಯಾಚ್ ಸೋಲ್ತಾ ಬಿದ್ದವ್ರೆ ಆ್ಯಂಡ್ ರೀಸನ್ಗಳು ಕೊಡ್ತಾ ಬಿದ್ದವ್ರೆ. ಹಂಗೆ ಹಿಂಗೆ ಅದಾಯಿತು ಇದಾಯಿತು ಹಂಗೆ ಹಿಂಗೆ ಅಂತ ಎಲ್ಲ. ಹೌದು, ನೆನ್ನೆ ಕ್ಯಾಮ್ರಾನ್ ಗ್ರೀನು ಒಂಥರ ರೀಸನ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಔಟ್ ಆದ ನಂತರ ಉಸ್ಮಾನ್ ತಾರಿಕ್ ಅವರಿಗೆ ಔಟ್ ಆಗ್ತಾರೆ. ಉಸ್ಮಾನ್ ತಾರಿಕ್ ಅವ್ರದ್ದು ಸಿಕ್ಕಾಪಟ್ಟೆ ಸೀನ್ ಆಗ್ತಿದೆ. ರೀಲ್ಸಲ್ಲಿ ಅಲ್ಲಿ ಇಲ್ಲಿ ಎಲ್ಲ ವೈರಲ್ ಆಗ್ತಿರೋದು, ಟ್ವಿಟರಲ್ಲಿ ಎಲ್ಲ ಕಡೆನೂ ಕೂಡ ಇದೇನೆ. ಉಸ್ಮಾನ್ ತಾರಿಕ್ ಅವರ ಬೌಲಿಂಗ್ ಆ್ಯಕ್ಷನ್ನು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇಲ್ಲಿಗಲ್ ಬೌಲಿಂಗ್ ಆ್ಯಕ್ಷನ್ ಇದು. ಇದನ್ನ ನೋಡಬೇಕಾಗತ್ತೆ, ICC ಗಮನಿಸಬೇಕಾಗತ್ತೆ. ಇವ್ರ ಬೌಲಿಂಗ್ ಆ್ಯಕ್ಷನ್ನು ಸೂಕ್ತವಾಗಿಲ್ಲ, ನಾರ್ಮಲ್ ಆ್ಯಕ್ಷನ್ ಥರ ಇಲ್ಲ. ಇದೊಂಥರ ವಿಯಾರ್ಡ್ ಆ್ಯಕ್ಷನ್ ಥರ ಕಾಣಿಸೋದಲ್ಲ ಇದು. ಇನ್ಫ್ಯಾಕ್ಟ್ ಫೀಲೇ ಆಗ್ತೈತೆ ಬ್ಯಾಟರ್ಸ್ಗಳಿಗೆ, ಒಂಥರ ಇರಿಟೇಟ್ ಆಗ್ತಾ ಇದೆ ಇವ್ರು ಬೌಲಿಂಗ್ ಮಾಡಬೇಕಾದ್ರೆ. ನೆನ್ನೆ ಮ್ಯಾಚ್ನ ಆಡ್ತಾರೆ, ಮೊನ್ನೆ ಮ್ಯಾಚನ್ನು ಆಡಿರಲಿಲ್ಲ ಈ ತಾರಿಕ್ ಅವರು. ಇನ್ಫ್ಯಾಕ್ಟ್ ಇವ್ರಿಗೆ PSL ಏನಿದೆ, PSL ಕೂಡ ಇಲ್ಲಿಗಲ್ ಬೌಲಿಂಗ್ ಆ್ಯಕ್ಷನ್ ಅನ್ನೋ ಥರ ಒಂದು ಬ್ಲೇಮ್ ಬಂದ್ಬಿಟ್ಟು ಅಲ್ಲೂ ಕೂಡ ಇವರು ಒಂಥರ ಪ್ರೂವ್ ಮಾಡ್ಕೊಂಡು ಬಂದರು. ಅಂದರೆ ಇದು ನಾರ್ಮಲ್ ಬೌಲಿಂಗ್ ಆ್ಯಕ್ಷನ್ ಅಂತ ಅಲ್ಲಿ PSL ಅವ್ರು ಪ್ರೂವ್ ಮಾಡಿಸ್ಬಿಟ್ರು. ಅಲ್ಲಿ ಇದು ಚೆನ್ನಾಗಿದೆ ಬೌಲಿಂಗ್ ಆ್ಯಕ್ಷನು, ಏನೋ ತೊಂದರೆ ಇಲ್ಲ ಅದು ಇದು ಅಂತ. ಇಲ್ಲಿ ಅವರು ಈ ಕಡೆ ಸೈಡಿಂದ ಹಾಕ್ತಾರಲ್ಲ ಬಾಲ್, ಮಲಿಂಗ ಥರ ಹಾಕ್ತಾರಲ್ಲ ಬಾಲು, ಸ್ಟ್ರೈಟ್ ಮೇಲ್ಗಡೆಯಿಂದ ಹಾಕಲ್ಲ ಬಾಲು, ಸೈಡಿಂದ ಹಾಕ್ತಾರೆ. ಸೆಡಾಮ್ ಆ್ಯಕ್ಷನು ಓಕೆ, ಇದು ಲೀಗಲ್ಲೇನೆ. ಸೆಡಾಮ್ ಆ್ಯಕ್ಷನು ಲೀಗಲ್ ಅಲ್ಲ ಅಂತಲ್ಲ. ಇದು ಸೊಂಟದಿಂದ ಮೇಲ್ಗಡೆ ಇರಬೇಕಾಗುತ್ತೆ, ಎದೆ ಮಟ್ಟದಿಂದ ಅಟ್ಲೀಸ್ಟ್ ಮೇಲ್ಗಡೆ ಇರಬೇಕಾಗುತ್ತೆ ಬಾಲು. ಇನ್ಫ್ಯಾಕ್ಟ್ ಸೊಂಟದಿಂದ ಅಲ್ಲ, ಎದೆ ಮಟ್ಟದಿಂದ ಬೆಲೆ ಇರಬೇಕಾಗುತ್ತೆ ಬಾಲು. ಅಂದರೆ ಕೈ ಎದೆ ಮಟ್ಟದಿಂದ ಬೆಲೆ ಇರಬೇಕಾಗುತ್ತೆ. ಇನ್ನು ಕೆಳಗಡೆ ಬಂತು ಅಂದರೆ ಅದು ನೋ ಬಾಲ್ ಆಗುತ್ತೆ. ಎದೆ ಮಟ್ಟಕ್ಕಿಂತ ಮೇಲ್ಗಡೆ ಇತ್ತು ಅಂದರೆ ಅವರು ಬೌಲಿಂಗ್ ಆ್ಯಕ್ಷನ್ ನೋಡ್ತಂದ್ರೆ ಎದೆ ಮಟ್ಟಕ್ಕಿಂತ ಮೇಲ್ಗಡೆನೇ ಇದೆ. ಒಂಥರ ಬೆಂಡ್ ಆಗ್ಬಿಟ್ಟು ಹಾಕ್ತಾರೆ ಅವ್ರ ಬಾಲ್ನ, ಬಟ್ ಆ್ಯಕ್ಷನ್ ನೋಡ್ತು ಅಂದರೆ ಎದೆ ಮಟ್ಟದಿಂದ ಮೇಲ್ಗಡೆ ಇದೆ. ಇಲ್ಲಿ ಚೆಕಿಂಗ್ ಆಗ್ತಿರೋದು ಎಲ್ಲಿ ಅಂತ ಅಂದರೆ, ಅವ್ರು ಮಾಡ್ತಾ ಇರೋದು ಎಲ್ಲಿ ಅಂತಂದರೆ ನಿಲ್ಲಿಸ್ಬಿಟ್ಟು ಆಗ್ತಾ ಇದ್ದಾರೆ ಬಾಲ್ನ. ಬರ್ತಾರೆ, ರನ್ಅಪ್ ತೊಗೊಂಡು ಬರ್ತಾರೆ, ನಿಲ್ಲಿಸ್ತಾ ಇದ್ದಾರೆ ಬಾಲ್ನ. 1 ಸೆಕೆಂಡ್ 1.5 ಸೆಕೆಂಡ್ ನಿಲ್ಲಿಸ್ತಾ ಇದ್ದಾರೆ. ಹಿಂಗೆ ಬರ್ತಾರೆ, ಹಿಂಗೆ ನಿಂತ್ಕೊಂಡ್ಬಿಟ್ಟು ಹಿಂಗೆ ಹಾಕ್ತಾರೆ. ಸೊ ಇದು ಯಾವ ಥರ ಗುರು ಇದು? ಬ್ಯಾಟ್ರಿಗಳು ಹೆಂಗೆ ರೀಡ್ ಮಾಡ್ತಾರೆ? ಹಿಂಗೆ ಮಾಡ್ತು ಅಂದರೆ ಒಂದು ಫ್ಲೋ ಇರಬೇಕು ಬೌಲರ್ ಅಂತ ಅಂದಾಗ. ಬಂದ್ಬಿಟ್ಟು ಹಾಕಬೇಕು, ನಿಲ್ಲಿಸ್ಬಿಟ್ಟು ಹಾಕೋದೇನಿದು ಆಟ? ಇದು ನಿಲ್ಲಿಸ್ಬಿಟ್ಟು ಹಾಕಿದ್ರೆ ಅದು ಇಲ್ಲಿಗಲ್ ಆ್ಯಕ್ಷನ್ ಖಂಡಿತ ಆಗೋದು. ಸೊ ಇಲ್ಲಿ ನಿಲ್ಲಿಸ್ಬಿಟ್ಟೇ ಆಗ್ತಾ ಇದ್ರೆ ಹಂಗೆ ನೋಡೋಕೆ ಹೋಯ್ತು. ಒಂದು ಅರ್ಧ ಸೆಕೆಂಡೋ 1 ಸೆಕೆಂಡೋ ನಿಲ್ಲಿಸಿ ಆಗ್ತಾ ಇದ್ದಾರೆ. ಏನು ಕೊಡ್ಬರ್ಬೇಕು, ಏನಕ್ಕೆ ರನ್ಅಪ್ ತೊಗೊಂಬರ್ಬೇಕು ಅಂದರೆ ಒಂದು 4-5 ಹೆಜ್ಜೆ ಏನಕ್ಕೆ ಹೋಗ್ಬೇಕು? ಇಂದ ನಿಂತ್ಕೊಂಡು ಹಾಕಿದ್ರೆ ಆಗುತ್ತಲ್ಲ, ಅಲ್ಲೇ ನಿಂತ್ಕೊಂಡು ಅಂಪೈರ್ ಪಕ್ಕ ನಿಂತ್ಕೊಂಡು ಹಾಕಿದ್ರೆ ಆಗುತ್ತಲ್ಲ, ಏನಕ್ಕೆ ರನ್ಅಪ್ ತೊಗೊಂಬರ್ಬೇಕು? ನಿಲ್ಲಿಸ್ಬಿಟ್ಟು ಹಾಕೋದಾಯಿತು ಅಂತಂದರೆ ಏನಕ್ಕೆ ರನ್ಅಪ್ ತೊಗೊಂಬರೋದು? ಯೂಶಲಿ ಏನಕ್ಕೆ 4-5 ಹೆಜ್ಜೆ ಹಿಂದಕ್ಕೆ ಹೋಗ್ಬಿಟ್ಟು ಬರೋದು? ಸ್ವಲ್ಪ ಫೋರ್ಸ್ ಬರಲಿ ಅಂತಲೇ ತಾನೇ ಹೋಗೋದು. ಇವ್ರು ನಿಂತ್ಕೊಂಡಲ್ಲಿ ಆಗ್ತಾ ಇದ್ದಾರೆ ಅಂದರೆ ನಿಲ್ಲಿಸ್ಬಿಟ್ಟಲ್ಲಿ ಆಗ್ತಾ ಇದ್ದಾರೆ ಅಂತಂದರೆ ಬ್ಯಾಟ್ರಿಗಳು ಕೂಡ ಕನ್ಫ್ಯೂಸ್ ಆಗುತ್ತೆ. ಏನಕ್ಕೆ ಓಡ್ಕೊಂಡು ನಡ್ಕೊಂಬಂದ್ಬಿಟ್ಟು ಆಗ್ತಾವ್ರೆ ಅಲ್ಲಿ ರಿದಮ್ ತೊಗೊಂಬತ್ತಾ ಇರೋದಲ್ವಾ ಅದು. ಇಲ್ಲೇನಕ್ಕೆ ನಿಂತ್ಕೊಂಡು ಆಗ್ತಾವ್ರೆ ಅಂದರೆ ಒಂದು ಸ್ವಲ್ಪ ಸ್ಟಕ್ ಆದಂಗೆ ಇರುತ್ತೆ ಬೌಲರ್ಸ್ಗಳ ಮೈಂಡಲ್ಲಿ. ಇಲ್ಲಿ ಬಂದ್ಬಿಟ್ಟು ಹಿಂಗೆ ನಿಲ್ಲಿಸ್ತರು ಅಂತಂದರೆ ಯಾವ ಪಾಯಿಂಟ್ ರಿಲೀಸ್ ಮಾಡ್ತಾರೆ ಅನ್ನೋದು ಸ್ಟಕ್ ಆದಂಗೆ, ಬ್ಯಾಟರ್ಸ್ಗಳ ಮೈಂಡ್ ಸ್ಟಕ್ ಆದಂಗೆ ಇರ್ತದೆ. ಇವಾಗ ರಿಲೀಸ್ ಆಗುತ್ತಾ ಅವಾಗ ರಿಲೀಸ್ ಆಗುತ್ತಾ ಅಂತ. ಸೊ ಬ್ಯಾಟರ್ಗಳು ಡಿಲೇ ಆಗುವಂಥ ಸಾಧ್ಯತೆ ಇರುತ್ತೆ ಅಥವಾ ಅರ್ಲಿ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಇದು ಖಂಡಿತ ಒಂಥರ ಇಲ್ಲಿಗಲ್ ಬೌಲಿಂಗ್ ಆ್ಯಕ್ಷನ್ನೇ. ಅವರು ಆ ಸೆಡಾಮ್ ಆ್ಯಕ್ಷನ್ ಏನು ಮಾಡ್ತಾ ಇದ್ದಾರೆ ಅದು ಲೀಗಲ್ಲೇನೆ ಇರ್ಬೋದು. ಅಂದರೆ ಒಂದು ಡಿಗ್ರಿ ವಯಸ್ಸೆಲ್ಲ ನೋಡ್ತಾರೆ ಪರವಾಗಿಲ್ಲ ಅನ್ನೋ ಥರ ಇದೆ, ಏನು ಅದರಲ್ಲೇನೂ ಇದಿಲ್ಲ. ಬಟ್ ನಿಲ್ಸ್ಬಿಟ್ಟು ಆಗ್ತಾ ಇದ್ರಲ್ಲ ಅವರು, ಅದರಲ್ಲೇ ಇಲ್ಲಿಗಲ್ ಕಾಣಿಸ್ತಾ ಇರೋದು. ಸುನಿಲ್ ನರೇನ್ ಆಗಿರ್ಬೋದು, ಅವರು ಬೇರೆ ಆ್ಯಕ್ಷನ್ ಏನೋ ಮಾಡ್ಕೊಂಬಂದರು. ಸೊ ಸುಮಾರು ಜನಕ್ಕೆ ಆಗಿದೆ ಈ ಥರ. ಸಾಯದ್ ಅಜ್ಮಲ್ ಪಾಕಿಸ್ತಾನಿ ಕ್ರಿಕೆಟರ್, ಪಾಕಿಸ್ತಾನಿ ಸ್ಪಿನ್ನರ್, ಅವರು ಕೂಡ ನಿಲ್ಸಾಗ್ತಾ ಇದ್ರು. ಸೊ ಅವರು ಕೂಡ ಅವ್ರೊಂಥರ ಕೆರಿಯರೇ ಹೊರಟೋಗ್ಬಿಡ್ತಾ ಆಮೇಲೆ ಅವರ ಬೌಲಿಂಗ್ ಆ್ಯಕ್ಷನ್ ಹಂಗಾಗಿದೆ ಹಿಂಗಾಗಿದೆ ಅಂತ ನೋಡ್ತಾ ಇದ್ದಂಗೆ. ಸೊ ಇವ್ರು ನೋಡ್ತಂದ್ರೆ ಇವಾಗ ನಿಲ್ಸ್ ಆಗ್ತಾ ಇದ್ದಾರೆ. ಸೊ ಏನಾನ ಪಾಕಿಸ್ತಾನದವ್ರದ್ದು ಏನೇನೋ ಒಂದು ಇರ್ತದೆ ಗುರು, ಕುತಾಂತ್ರಗಳು, ಏನಾರೋ ಕ್ವಾಟ್ಲೆಗಳು, ಏನಾರೋ ಒಂದಲ್ಲ ಒಂದು ಮ್ಯಾಚಲ್ಲಿ ಒಂದಲ್ಲ ಒಂದು ಇದ್ದೇ ಇರ್ತದೆ. ಇದು ಖಂಡಿತ ನಾರ್ಮಲ್ ಬೌಲಿಂಗ್ ಆ್ಯಕ್ಷನ್ ಅಂತೂ ಅಲ್ವೇ ಅಲ್ಲ. ಏನು ಒಳ್ಳೆ ಅಂಪೈರ್ಗೆ ಹೊಡೆಯೋ ಥರ ಆಗ್ತಾರೋ, ಸ್ಲ್ಯಾಪ್ ಹೊಡೆಯೋ ಥರ ಆಯ್ತದು ಆ ಬೌಲಿಂಗ್ ಆ್ಯಕ್ಷನ್ ನೋಡ್ತು ಅಂತಂದರೆ. ನಿಲ್ಸ್ಬಿಟ್ಟು ಹಾಕೋದು ಇದು ಲೀಗಲ್ ಅಲ್ವೇ ಅಲ್ಲ. ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಏನು ಈ 1 ಸೆಕೆಂಡ್ 2 ಸೆಕೆಂಡ್ ನಿಲ್ಸೋ ಅಂಥದ್ದು. ಒಂದು ಫ್ಲೋ ಇರಬೇಕು ಬೌಲರ್ ಅಂತ ಅಂದಾಗ. ಬ್ಯಾಟರ್ಸ್ಗಳಿಗೆ ಕನ್ಫ್ಯೂಸ್ ಮಾಡೋದಲ್ಲ, ಇವಾಗ ರಿಲೀಸ್ ಆಗುತ್ತೆ ಅವಾಗ ರಿಲೀಸ್ ಆಗುತ್ತೆ ಅಂತ. ಬ್ಯಾಟರ್ಸ್ಗಳು ಅಲ್ಲಿ ಸ್ಪಿನ್ನ ರೀಡ್ ಮಾಡಬೇಕು, ಅಲ್ಲಿ ಯಾವ ಥರ ಬಾಲ್ ಬರ್ತಾ ಇದೆ ಅನ್ನೋದು ರೀಡ್ ಮಾಡಬೇಕು. ಕೈಯಿಂದ ಯಾವಾಗ ಬಾಲ್ ರಿಲೀಸ್ ಆಗುತ್ತೆ ಅನ್ನೋದನ್ನ ರೀಡ್ ಮಾಡೋದಲ್ಲ ಅಲ್ಲಿ. ಈ 1 ಸೆಕೆಂಡ್ ರಿಲೀಸ್ ಆಗುತ್ತೆ, ಅರ್ಧ ಸೆಕೆಂಡ್ ಇಡ್ತಾರ, 1 ಸೆಕೆಂಡ್ ಇಡ್ತಾರ ಅಂತ.
ಏನಿದು ಸ್ಟಾಪು, ಏನೋ ಒಂದು ಬಾಲ್ ಆಯಿತು ಅಂದರೆ ಓಕೆ, ಪ್ರತಿಯೊಂದು ಬಾಲು ಈ ಥರ ನಿಲ್ಸಾಕಿತ್ತು ಅಂತಂದರೆ ಖಂಡಿತ ಇದು ಇಲಿಗಲ್ ಬೌಲಿಂಗ್ ಆ್ಯಕ್ಷನ್ ನಮ್ಮ ಪ್ರಕಾರ ನೋಡ್ತು ಅಂದರೆ ಮ್ಯಾಚ್ ರೆಫ್ರಿಗಳು ಡಿಸೈಡ್ ಮಾಡಬೇಕಾಗಿದೆ. ಇದನ್ನ ಕಂಪ್ಲೇಂಟ್ ಕೂಡ ಮಾಡಿದರೆ ಕ್ಯಾಮ್ರಾನ್ ಗ್ರೀನು ಹಿಂಗೆ ಆಗ್ತಾವ್ರು, ಕೆಳಗಡೆಯಿಂದ ಬಿಡ್ತಾವ್ರು, ಕೆಳಗಡೆಯಿಂದ ಏನು ಬಂದಿಲ್ಲ ಬಾಲ್ ಅದು, ಬಟ್ ಅವ್ರು ನಿಲ್ಸ್ಬಿಟ್ಟು ಆಗ್ತಾ ಇದ್ದಾರೆ. ಇದಂತೂ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಿದೆ ಎಲ್ಲರಿಗೂ ಕೂಡ. ಸೊ ಬೌಲಿಂಗ್ ಆ್ಯಕ್ಷನ್ ನೋಡ್ತು ಅಂದರೆ ಟಕ್ಕನಾಗಿ ಐಡೆಂಟಿಫೈ ಮಾಡ್ಬೋದು, ಗುರು ಏನಕ್ಕೆ ನಿಂತ್ಕೊಂಡು ಆಗ್ತಾ ಇದ್ದಾರೆ ಇವರು ಅಂತ, ಏನಕ್ಕೆ ಸ್ಟಾಪ್ ಕೊಡ್ತಾ ಇದ್ದಾರೆ, ಫ್ಲೋ ಏನೋ ಕೊಡ್ತಾ ಇಲ್ಲ ಇವರು. ಅವರಲ್ಲಿ ನಿಲ್ಸಿಲ್ಲ ಅಂತಂದರೆ ಅಲ್ಲಿ ಬೌಲಿಂಗ್ ಆ್ಯಕ್ಷನಲ್ಲಿ ಯಾವುದೇ ಮಿಸ್ಟೇಕ್ ಇಲ್ಲ. ಕೇದಾರ್ ಜಾಧವ್ ಕೂಡ ಸೈಡಾಮಲ್ಲಿ ಸ್ಪಿನ್ ಮಾಡೋರು, ಸೈಡಾಮ್ ಆ್ಯಕ್ಷನ್ ಮಾಡಿಬಿಟ್ಟು ಕೆಳಗಡೆನೂ ಹಾಕ್ಬಿಟ್ರು ಒಂದೊಂದು ಟೈಮು. ಒಂದೊಂದು ಬಾಲ್ ಆದರೆ ಹಂಗೆ ಆದರೆ ಓಕೆ, ಬಟ್ ಈ ಪ್ರತಿಯೊಂದು ಬಾಲು ಅದೇ ಥರ ಆಗ್ತಾ ಇದೆ ಅಂತಂದರೆ ಇಲ್ಲಿ ನಿಲ್ಸ್ಬಿಟ್ಟು ಆಗ್ತಾ ಇದ್ದಾರೆ ಅಂತಂದರೆ ಖಂಡಿತ ಇದು ಸೀರಿಯಸ್ ಥಿಂಗ್ ಟು ವರಿ. ಏನು ಆ್ಯಕ್ಷನ್ ತೊಗೊಂಡು ICC ನೋಡಬೇಕು. ನಿಲ್ಸಂಗಿಲ್ಲ ಬಾಲ್ನ, ಪಟ್ಟನಂಗೆ ಬಂದ್ಬಿಟ್ಟು ಹಾಕಬೇಕು. ಇವರು ನಿಂತ್ಕೊಂಡು ಆಗ್ತಿತ್ತು ಅಂದರೆ ಬ್ಯಾಟರ್ಸ್ಗಳಿಗೆ ಸೈಕಾಗಿ ಹೋಗ್ಬಿಡುತ್ತೆ. ಇಲ್ಲೇನು ಬಾಲ್ ರೀಡ್ ಮಾಡೋಣ ಅಂದರೆ ಯಾವ ಥರ ಸ್ಪಿನ್ ಆಗುತ್ತೆ ಅನ್ನೋದು ರೀಡ್ ಮಾಡೋಣ, ಅಥವಾ ಬಾಲ್ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದನ್ನ ರೀಡ್ ಮಾಡೋಣ, ಇವ್ರು ಈ ಯಾವ ಸೆಕೆಂಡಲ್ಲಿ ಬಾಲ್ ಎಸೆಯುತ್ತೆ ಅನ್ನೋ ರೀಡ್ ಮಾಡೋಣ ಅನ್ನೋದೇ ಕನ್ಫ್ಯೂಷನ್ ಆಗಿದೆ ಇವಾಗ ಬ್ಯಾಟರ್ಸ್ಗಳಿಗೆ. ಅದನ್ನೇ ಕ್ಯಾಮ್ರಾನ್ಗೂ ಕೂಡ ಹೇಳ್ತಾ ಇದ್ದಿದ್ದು, ಹಂಗಾಯಿತು ಹಿಂಗಾಯಿತು ಅಂದ್ಕೊಂಡು ಬೈಕೊಂಡು ಹೋದರು, ಇದು ಇಲ್ಲಿಗಲ್ ಆಗಿದೆ ಹಂಗೆ ಅಂತ. ಸೊ ನೋಡೋಣ ಪಾಕಿಸ್ತಾನದವ್ರ ಮೇಲೆ ಯಾವ ಥರ ಆ್ಯಕ್ಷನ್ನ ತೊಗೊತಾರೆ ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ನಿಮ್ಗೇನು ಅನಿಸ್ತು ಈ ಆ್ಯಕ್ಷನು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ.